ನಿಮಗೋಸ್ಕರ ಲವ್ ಮೆಸೇಜ್ ಏನಿದೆ ಅಂತ ಹೇಳಿ ನೋಡೋಣ. ಲವ್ ಮೆಸೇಜ್ ನಿಮಗೋಸ್ಕರ. ನಿಮ್ಮ ಏಂಜಲನ್ನು ನೆನಪಿಸ್ಕೊಳ್ಳಿ ಅಥವಾ ಬುದ್ಧ ಭಗವಾನನ್ನು ನೆನಪಿಸ್ಕೊಳ್ಳಿ. ನಿಮಗೋಸ್ಕರ ಲವ್ ಮೆಸೇಜ್ ಏನು ಬರುತ್ತೆ ಅಂತ ಹೇಳಿ ನೋಡೋಣ. ನೀವು ತುಂಬ ಪ್ರೀತಿಯ ನೆನಪುಗಳಲ್ಲಿ ನೀವು ಕೂಡ ಇದ್ದೀರಾ, ಅವರು ಕೂಡ ಇದ್ದೀರಾ ಅನ್ನುವಂಥದ್ದು ನನಗೆ ಅನ್ನಿಸ್ತಾ ಇದೆ ಇಲ್ಲಿ. ಆದರೆ ಖಂಡಿತವಾಗ್ಲೂ ಪ್ರೀತಿ ಅನ್ನುವಂಥದ್ದು ಒಂದು ವೇಳೆ ನೀವು ನೋ ಕಾಂಟ್ಯಾಕ್ಟ್ ಆಗಿರ್ಬೋದು. ಇಲ್ಲಿ ನನಗೆ ಅನ್ನಿಸ್ತಾ ಇರುವಂತಹದ್ದು ಹೆಚ್ಚಿನ ಜನ ನೋ ಕಾಂಟ್ಯಾಕ್ಟಲ್ಲಿ ಇದ್ದೀರಾ ಅನ್ನುವಂಥದ್ದು ನನಗೆ ಇಲ್ಲಿ ತಿಳಿತಾ ಇದೆ. ಮೆಮೊರೀಸ್ ಆಫ್ ಲವ್ ಇದೆ. ಸೊ ನೀವು ಬೇಸರದಲ್ಲಿದ್ದೀರಾ, ಅವರು ಬೇಸರದಲ್ಲಿದ್ದಾರೆ. ಆದರೆ ಇಬ್ಬರಿಗೂ ಕೂಡ ತುಂಬ ಪ್ರೀತಿ ಅನ್ನೋದು ಖಂಡಿತವಾಗ್ಲೂ ಟ್ರೂ ಲವ್ ಅನ್ನುವಂಥದ್ದು ಇಬ್ಬರ ಮನಸ್ಸಲ್ಲೂ ಇದೆ ಅನ್ನುವಂಥದ್ದು ತಿಳಿತಾ ಇದೆ. ನನಗಿಲ್ಲಿ ಅನಿಸ್ತಾ ಇರೋದು ಅಂತ ಹೇಳಿದರೆ, ಒಂದು ವೇಳೆ ನೀವು ನೋ ಕಾಂಟ್ಯಾಕ್ಟಲ್ಲಿದ್ದರೆ ಖಂಡಿತವಾಗ್ಲೂ ಮತ್ತೆ ನೀವು ಕಾಲ್ ಮಾಡಬೇಕು, ಮೆಸೇಜ್ ಮಾಡಬೇಕು, ಮಾತಾಡಬೇಕು ಅನ್ನುವಂಥದ್ದು ನಿಮ್ಮ ಮನಸ್ಸಲ್ಲೂ ಕೂಡ ಇದೆ, ಅವರ ಮನಸ್ಸಲ್ಲೂ ಕೂಡ ಇದೆ ಅನ್ನುವಂಥದ್ದು ನನಗೆ ಇಲ್ಲಿ ತಿಳಿತಾ ಇದೆ. ಸೊ ಇಬ್ಬರಲ್ಲೂ ಕೂಡ ಲವ್ ಅನ್ನೋದು, ಪ್ರೀತಿ ಅನ್ನೋದು ಹೆಚ್ಚಾಗಿ ಇರುವಂಥದ್ದು ನನಗೆ ತಿಳಿತಾ ಇದೆ. ಯೂನಿವರ್ಸ್ ಸಪೋರ್ಟ್ ಕೂಡ ಇದೆ ಇಲ್ಲಿ ಅನ್ನುವಂಥದ್ದು ನನಗೆ ಗೊತ್ತಾಗ್ತಿದೆ. ಅಂದರೆ ಇಲ್ಲಿ ಹೆಚ್ಚಿನ ಜನ ನೀವು ಮೆಡಿಟೇಷನ್ ಮಾಡ್ತಾ ಇರೋರು ಅನ್ನುವಂಥದ್ದು ನನಗೆ ತಿಳಿತಾ ಇದೆ. ಸೊ ನಿಮ್ಮ ಪ್ರೀತಿಗೆ ದೇವರ ಸಪೋರ್ಟ್ ಕೂಡ ಇದೆ, ಯೂನಿವರ್ಸ್ ಸಪೋರ್ಟ್ ಇದೆ. ಒಂದು ವೇಳೆ ನೀವು ನೋ ಕಾಂಟ್ಯಾಕ್ಟ್ ಆಗಿದ್ದರೂ ಕೂಡ ಮತ್ತೆ ಕಾಲ್ ಮಾಡ್ತಾರೆ, ಮೆಸೇಜ್ ಮಾಡ್ತಾರೆ, ಅಥವಾ ನಿಮ್ಮ ಮನಸ್ಸಲ್ಲೂ ಅದೇ ರೀತಿ ಇದೆ, ಅವರ ಮನಸ್ಸಲ್ಲೂ ಕೂಡ ಅದೇ ರೀತಿ ಸೇಮ್ ಇದೆ ಅನ್ನುವಂಥದ್ದು ನನಗೆ ಇಲ್ಲಿ ತಿಳಿತಾ ಇದೆ. ಆದಷ್ಟು ಬೇಗ ಮತ್ತೆ ಒಂದು ವೇಳೆ ನೋ ಕಾಂಟ್ಯಾಕ್ಟ್ ಆಗಿದ್ದರೆ ಮತ್ತೆ ನೀವು ಕನೆಕ್ಟ್ ಆಗ್ತೀರಾ, ಕಾಲ್ ಮಾಡ್ತಾರೆ, ಮೆಸೇಜ್ ಮಾಡ್ತಾರೆ ಅವರು ಅನ್ನುವಂಥದ್ದು ನನಗೆ ತಿಳಿತಾ ಇದೆ. ಇಬ್ಬರ ಮನಸ್ಸಲ್ಲೂ ಪ್ರೀತಿ ಅನ್ನೋದು ಹೆಚ್ಚಿದೆ ಅನ್ನುವಂಥದ್ದು ನನಗಿಲ್ಲಿ ಗೊತ್ತಾಗ್ತಾ ಇದೆ.